ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಹೋ ಬೀಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ನನಗೇನಾಗಿದೆ, ಮುತ್ತಿನಂತ ಸೊಸೆನ್ ಕೊಟ್ಟಿದ್ದೀರಾ. ಟೈಮಿಗೆ ಊಟ ಮಾಡ್ತೀನಿ, ಊಟ ಆದ್ಮೇಲೆ ಹಣ್ಣು ತಿಂತೀನಿ, ಹಣ್ಣು ತಿಂದ್ಮೇಲೆ ಒಂದು ಮಾತ್ರೆ ಬಿಡ್ದಾಗೆ ಎಲ್ಲನೂ ತಗೋತೀನಿ. ಆರೋಗ್ಯವಾಗಿ ಆರಾಮಾಗಿದ್ದೀನಿ. ಸಂತೋಷಮ್ಮ. ನಿಮ್ಮ ಹತ್ರ ಮಾತಾಡಿ ತುಂಬ ದಿನ ಆಗಿತ್ತು. ನಿಮ್ಮ ಬಾಯಲ್ಲಿ ಇಂಥ ಮಾತು ಕೇಳೋದಕ್ಕೆ ಸಂತೋಷ ಆಗುತ್ತಮ್ಮ. ಮೊದಲೇ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಏನೋ ಆಗಲಿಲ್ಲ. ಇಂಥ ಪರಿಸ್ಥಿತಿಲಿ ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಜೀವ ಅದು ಎಷ್ಟು ನೊಂದ್ಕೊಂಡಿರುತ್ತೋ ಏನೋ, ಅದನ್ನೆಲ್ಲ ನಮಗೆ ಅಂದಾಜು ಮಾಡೋದಕ್ಕೂ ಆಗದಮ್ಮ. ನೋವು ಆಗುತ್ತಪ್ಪ, ಆದರೆ ಏನು ಮಾಡೋದು, ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗಬೇಕು ಅನ್ನೋ ರೂಲ್ಸ್ ಇಲ್ವಲ್ಲ. ಯಾವ ಸುಪ್ಪತ್ತಿಗೆ ಇದ್ರೇನು, ಏನಾದರೂ ತಾಯಿ ಜೊತೆ ತಾನೇ ಮಕ್ಕಳಿರಬೇಕು, ಆಗಲೇ ನಮಗೂ ಖುಷಿ. ನೀವು ಹೇಳೋದು ನಿಜಾನಮ್ಮ. ಯಾರ್ಯಾರೋ ಏನೇನೋ ಹೇಳ್ತಾರೆ, 100 ಜನ 100 ಥರ ಮಾತಾಡ್ತಾರೆ. ಇಂಥ ಪರಿಸ್ಥಿತಿಲಿ ನೀವು ಅದು ಎಷ್ಟು ಧೈರ್ಯವಾಗಿದ್ದೀರಾ ಅನ್ನೋದೇ ದೊಡ್ಡ ಆಶ್ಚರ್ಯ. ಧೈರ್ಯನ ಕೋಪನೇ ಬಂದ್ಬಿಡ್ತು ಬೀಗ್ರೆ. ಮನೇಲಿ ಒಬ್ಬೊಬ್ರಿಗೂ ಸರಿಯಾಗಿ ಬೈದಿದ್ದೀನಿ, ಒಬ್ಬರಾದ್ರೂ ನನ್ನ ಮಾತು ಕೇಳಲ್ವಲ್ಲ. ಅಲ್ಲ, ನಾನೇ ಹೋಗಿ ನೋಡಿ ಮಾತಾಡ್ಸಿ ಬರ್ತೀನಿ ಅಂದ್ರೆ ಬಿಡ್ಬೇಕಲ್ಲ ಯಾರಾದರೂ. ಹೌದು ಹೌದು, ಇಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಹೋಗಿ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ. ಪಾಪ ಏಜೆಸರು ಮಾತಾಡೋಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ಒದ್ದಾಡ್ಬಿಡ್ತಿದ್ರೇನೋ ಅನ್ಸುತ್ತೆ. ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ, ಆದರೆ ಕೆಲಸ ಎಲ್ಲ ಮುಗಿದ್ಮೇಲೆ ಅವನೇ ಮಾತಾಡ್ಸಕ್ಕೆ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ನೀವೇನೇ ಹೇಳಿಮ್ಮ, ನಮಗೆಲ್ಲ ಈ ಕೋರ್ಟು, ಕೇಸು, ಜೈಲು, ಸ್ಟೇಷನ್ನು ಅಂತ ಕೇಳಿದ್ರೇ ಭಯ ಆಗುತ್ತೆ. ಇಂಥದ್ರಲ್ಲಿ ಇಷ್ಟೆಲ್ಲ ಆಗಿದೆ, ನೀವಿಷ್ಟು ಧೈರ್ಯವಾಗಿದ್ದೀರಲ್ಲ. ಜೀವನದಲ್ಲಿ ಏನೇ ಬಂದರೂ ಒಂದೇ ಮನಸ್ಥಿತಿಯಲ್ಲಿ ಸ್ವೀಕರಿಸಬೇಕು ಅನ್ನೋದನ್ನ ನಾವು ನಿಮ್ಮಿಂದ ಕಲಿಬೇಕಮ್ಮ. ನೀವೇ ನಮ್ಗೆಲ್ಲದಕ್ಕೂ ಸ್ಫೂರ್ತಿ. ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಏಜೆಸರು ಖಂಡಿತ ಈ ಕೇಸಿಂದ ಹೊರಗೆ ಬಂದೇ ಬರ್ತಾರೆ. ಅವ್ರಿಗೆ ಅಂಟಿರೋ ಕಳಂಕ ಖಂಡಿತ ದೂರ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಮಾ. ಏನಪ್ಪ ನೀನು ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡಿ ಹೇಳ್ತಿದ್ಯಲ್ಲ? ಇದೆಲ್ಲ ಕಾಮನ್ನು. ಏಜೆ ಬಿಸ್ನೆಸ್ ಮ್ಯಾನು, ಅದು ಇದು ಮೀಟಿಂಗ್ಸು ಅದೆಲ್ಲ ಇದ್ದೇ ಇರುತ್ತಲ್ವಾ. ನೀನು ಟೆನ್ಷನ್ ತಗೊಳ್ಳೋದಲ್ಲದೆ ಅಜ್ಜಿಗೂ ಟೆನ್ಷನ್ ಕೊಡ್ತಿದ್ಯಾ. ಅಜ್ಜಿಗೆ ವಿಷಯ ಎಲ್ಲ ಗೊತ್ತಿಲ್ಲ. ಏನಿದು, ನೀಲ ಬೇರೆನೇ ಮಾತಾಡ್ತಾ ಇದ್ದಾಳೆ. ಯಾಕೆ ಹೀಗೆ ಹೇಳ್ತಾ ಇದ್ದಾಳೆ? ಇದ್ರ ಹಿಂದೆ ಬೇರೆನೇ ವಿಷಯ ಇರಬೇಕು. ನಾನು ಅಜ್ಜಿಗೆ ಫೋನ್ ಕೊಡ್ತೀನಿ, ನೀನು ಆರಾಮಾಗಿ ಮಾತಾಡು, ಆಯ್ತಾ? ಮತ್ತೆ ಇನ್ನೇನು ಸಮಾಚಾರ ಬೀಗ್ರೆ, ಎಲ್ಲ ಆರಾಮ? ಹಾಂ, ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಆಗಲಿ ಆಗಲಿ, ಆಗಾಗ ಮನೆಗೆ ಬರ್ತಾ ಇರಿ. ಆಯ್ತಮ್ಮ. ಎಲ್ಲರನ್ನು ಕೇಳಿದೆ ಅಂತ ಹೇಳಿ, ಆಯ್ತಾ? ಆಯ್ತಮ್ಮ, ಹೇಳ್ತೀನಿ. ಹಾಂ.
ಏನು ವಿಷಯ ಇರ್ಬೋದು? ಲೀಲಾ ಏನಾದರೂ ಮುಚ್ಚಿಟ್ಟಿದ್ದಾಳಾ? ಸರಿ ಅಜ್ಜಿ, ನಾನು ಹೋಗ್ಬಿಟ್ಟು ಮಾತ್ರೆ ತರ್ತೀನಿ. ಅಪ್ಪ ಅಪ್ಪ, ಏನಾಯ್ತಮ್ಮ? ಅಜ್ಜಿಗೆ ಭಾವ ಜೈಲಿಗೆ ಹೋಗಿದ್ ಯಾವ ವಿಷಯನೂ ಗೊತ್ತಿಲ್ವಂತೆಪ್ಪ. ಅಯ್ಯೋ ಹೌದೇನಮ್ಮ, ಎಂಥ ಕೆಲಸ ಆಗೋಗ್ತಾ ಇತ್ತು. ನಾನು ಅದೇ ವಿಷಯ ಮಾತಾಡೋಕ್ಕೆ ಬೀಗ್ರಿಗೆ ಫೋನ್ ಮಾಡಿದ್ದೆ. ಅದಕ್ಕೆ ಅಕ್ಕ ನಿಮಗೆ ಕಾಲ್ ಮಾಡಿ ಮಾಡಿ ಸಾಕಾಗಿ ನನಗೆ ಕಾಲ್ ಮಾಡಿದ್ಲು. ಅಯ್ಯೋ ಎಂಥ ಅನಾಹುತ ಆಗೋಗಿರೋದಲ್ಲಮ್ಮ. ನಾನು ಫೋನಲ್ಲಿ ಮಾತಾಡ್ತಾ ಇದ್ದಾಗ ಲೀಲಾ ಫೋನ್ ತಗೊಂಡು ಏನೇನೋ ಮಾತಾಡಿದ್ಲು. ನನಗಾಗಲೇ ಅನುಮಾನ ಬಂತು, ವಿಷಯ ಹೀಗೆ ಅಂತ ಗೊತ್ತೇ ಇರಲಿಲ್ಲಲ್ಲಮ್ಮ. ಅಪ್ಪ, ಅಜ್ಜಿಗೆ ವಿಷಯ ಗೊತ್ತಾಗ್ಲಿಲ್ಲ ತಾನೆ? ನಮ್ಮ ಲೀಲಾ ಇರುವಾಗ ಯಾರಿಗೂ ಯಾವ ತೊಂದರೆನೂ ಆಗಲ್ಲ. ಆ ಜೀವ ಅದು ಎಲ್ರಿಗೋಸ್ಕರ, ಎಲ್ರ ಖುಷಿಗೋಸ್ಕರ ಮಿಡಿತಾಳೆ. ನೋವಲ್ಲಿರೋ ಆ ಮನೆಗೆ ನಮ್ಮ ಲೀಲಾಯಿಂದನೇ ಖುಷಿ ಸಿಗಬೇಕು. ನಿಜ ಅಪ್ಪ. ನೆಕ್ಸ್ಟ್ ಕೋರ್ಟ್ ಹಿಯರಿಂಗ್ ಯಾವಾಗಿದೆಮ್ಮ? ನಾಡಿದ್ದೆ ಅಂತೆ ಅಪ್ಪ. ಸಾಕ್ಷಿ ಹುಡುಕ್ತಿದ್ದಾರೆ. ಸಿಕ್ಕಿದ್ರೆ ಭಾವ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ. ಸಿಗದೇ ಇದ್ರೆ ಭಾವಂಗೆ ಶಿಕ್ಷೆ ಆಗುತ್ತೆ ಅಪ್ಪ. ನಾನು ನೋಡಿದ ಹಾಗೆ ಏಜೆ ಸರಿ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಿದವರಲ್ಲ. ಅಂಥವ್ರಿಗೆ ಒಳ್ಳೇದಾಗೇ ಆಗುತ್ತೆ. ನೋಡ್ತಾ ಇರಮ್ಮ, ಆ ದೇವರು ಯಾವುದೋ ರೂಪದಲ್ಲಿ ಬಂದು ಅವ್ರ ಕೈ ಹಿಡ್ದೇ ಹಿಡಿತಾನೆ. ಯುವರ್ ಆನರ್, ಕೋರ್ಟ್ ಎಜೆ ಅವರಿಗೆ 2 ದಿನದ ಕಾಲಾವಕಾಶ ಕೊಟ್ಟಿತ್ತು. ಎಜೆ ಅವರು ಸಿಡಿಯ ಮೊದಲನೇ ಭಾಗವನ್ನ ಕೋರ್ಟಲ್ಲಿ ಹಾಜರುಪಡಿಸ್ತೀನಿ ಅಂತ ಕೇಳ್ಕೊಂಡಿದ್ರು. ನಾವೆಲ್ಲರೂ ಎಜೆ ಅವರು ಕೊಡೋ ಸಾಕ್ಷಿನ ನೋಡೋಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ವಿ. ಅವ್ರು ಕೊಡೋ ಸಿಡಿ ನೋಡಿದ ಮೇಲೆ ನಾನು ನನ್ನ ವಾದನ ಮುಂದುವರಿಸ್ತೀನಿ. ಇವರ ಮಿಸ್ಟರ್ ಅಭಿರಾಮ್, ಸಾಕ್ಷಿ ಇದೆ ಅಂದಿದ್ರಿ, ಆ ಸಿಡಿನ ಕೋರ್ಟ್ ಯುವರ್ ಆನರ್, ಎಜೆ ಅವ್ರ ಹತ್ರ ಇನ್ನೊಂದು ಸಿಡಿ ಬರೋಕ್ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಇವ್ರ ಪರ ಸಾಕ್ಷಿ ಹೇಳೋಕೆ ಯಾರೂ ಇಲ್ಲ. ಹಾಗಾಗಿ ಅಂತರ ಕೊಲೆ ಕೇಸಲ್ಲಿ ಎಜೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಘನ ನ್ಯಾಯಾಲಯನ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. No, Your Honor, I object this. ಪ್ಲೀಸ್ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನನ್ಗೆ ಸ್ವಲ್ಪ ಟೈಮ್ ಕೊಡಿ. ನನ್ ಖಂಡಿತವಾಗ್ಲೂ ಆ ಸಾಕ್ಷಿ ಇದೆ, ತಗೊಂಡ್ಬರ್ತೀನಿ ನಾನು. ಆಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ಅಭಿರಾಮ್, ನೀವು ಕೋರ್ಟಿಗೆ ಸಾಕ್ಷಿಗಳನ್ನು ಒದಗಿಸೋದ್ರಲ್ಲಿ ವಿಫಲರಾಗಿದ್ದೀರಿ. ವಾದ ವಿವಾದ ಮತ್ತು ಸಾಕ್ಷಿ ಅವುಗಳನ್ನು ಗಣನೆಗೆ ತೆಗೆದುಕೊಳ್ತಾ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ನ ಕನ್ಸಿಡರ್ ಮಾಡ್ತಾ ಈ ಕೋರ್ಟು ನಿಮಗೆ 4 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸ್ತಾ ಇದೆ. ಕನ್ಸ ನಿಜ ಅನ್ಕೊಂಡ್ಬಿಟ್ಟೆ. ಸದ್ಯ ಬೆಳಗಿನ ಜಾವ ಆಗಿಲ್ಲ. ಬೆಳಗಿನ ಜಾವ ಆಗಿದ್ರೆ ಕನಸು ನಿಜ ಆಗ್ಬಿಡ್ತಿತ್ತು. ಯಾಕೋ ನನ್ನ ಎಡಗಣ್ಣು ಅದರ್ತಾ ಇದೆಯಲ್ಲ. ಏಜೆಗೆ ಇಷ್ಟೆಲ್ಲ ಆಗಿರೋ ನೋವಿಗೆ ನಾನೇ ಕಾರಣ ಅನ್ನೋ ಡೌಟ್ ಶುರು ಆಗ್ತಿದೆ. ಒಂದು ಕಡೆ ಲೀಲಾ ನೀನು ಫೈಲ್ ಕೊಟ್ಟಿದ್ಯಾ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ಒಂದು ಮನ್ಸು ಹೇಳ್ತಾ ಇದೆ. ಆದರೆ ಇನ್ನೊಂದು ಮನಸ್ಸು ಆ ಫೈಲ್ ಕೊಡುವಾಗ ಅದರಲ್ಲಿ ಏನಿತ್ತು ಅಂತ ಒಂದ್ಸತಿ ನೋಡ್ಬೋದಿತ್ತಲ್ಲ ಅಂತ ಅನಿಸ್ತಾ ಇದೆ. ಏಜೆಗಾಗಿರೋ ನೋವು ಕಷ್ಟ ಅದಕ್ಕೆಲ್ಲ
ನಾನೇ ಕಾರಣ ಅಂತ ಅನಿಸ್ತಾ ಇದೆಯಲ್ಲ. ಇದರಲ್ಲಿ ಯಾವ್ದು ನಂಬೋದು ಯಾವ್ದು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಒಂದು ಪಕ್ಷ ಗಿಲ್ಟಲ್ಲಿ ಬದುಕ್ಬೋದು, ಆದರೆ ಗಿಲ್ಟಲ್ಲೂ ಕನ್ಫ್ಯೂಷನ್ ಇದ್ದರೆ ಹೇಗೆ ಬದುಕೋಕ್ಕಾಗುತ್ತೆ? ದೇವ್ರೆ, ನಂಗೆ ಕಣ್ಣು ಮುಚ್ಚಿದ್ರೆ ಏಜಿಗೇನೋ ತೊಂದರೆ ಆಗ್ತಿದೆ ಅಂತ ಅನಿಸುತ್ತೆ. ನೀನೇ ಕಾಪಾಡಬೇಕಪ್ಪ, ಪ್ಲೀಸ್. ಏನೋ ಸೌಂಡ್ ಆಯ್ತಲ್ಲ, ಏನಿರ್ಬೋದು? ಇಷ್ಟೊತ್ತಲ್ಲಿ ಗೋಡೌನಲ್ಲಿ ಲೈಟ್ ಆನ್ ಆಗಿದೆಯಲ್ಲ, ಯಾರಿರ್ಬೋದು? ಗ್ಯಾರೇಜ್ ಓಪನ್ ಆಗಿದೆಯಲ್ಲ, ಲೈಟ್ ಆನ್ ಆಗಿದೆ. ಇಷ್ಟೊತ್ತಿಗೆ ಯಾರು ಬಂದಿರ್ತಾರೆ? ಮೋಸ್ಟ್ಲಿ ಗೇಜಿಗೆ ಆಗದೆ ಇರೋ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ನಾನು ನೋಡಬೇಕು. ಮಂತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಇದರಲ್ಲೇ ಇಟ್ಟಿದ್ದೆ. ಆ ಸೀಡಿನ ಒಂದು ಫೈಲಲ್ಲಿ ಹಾಕಿಟ್ಟಿದ್ದೆ. ಆ ಫೈಲೇ ಕಾಣಿಸ್ತಾ ಇಲ್ಲ. ಯಾರು ತಗೊಂಡಿರ್ಬೋದು? ಅಯ್ಯೋ ದೇವ್ರೆ, ಹಾಗಿದ್ರೆ ಆ ಫೈಲ್ ಒಳಗಿದ್ದ ಸಿಡಿಗಳನ್ನ ನಾನೇ ನನ್ನ ಕೈಯಾರೆ ಗೊತ್ತು ಗುರಿ ಇಲ್ದವ್ರಿಗೆ ಕೊಟ್ಬಿಟ್ನಾ? ನನ್ನ ಡೌಟು ನಿಜ ಆಗೋಯ್ತಲ್ಲ. ಏಜಿಗೆ ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ. ಅನ್ಯಾಯವಾಗಿ ಏಜೆ ಗಳಿಸಿದ ಮಾನ ಮರ್ಯಾದೆ ಎಲ್ಲನೂ ನಾನೇ ನಾಶ ಮಾಡಿಬಿಟ್ಟೆ. ನೀನಾ? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ? ಈ ಕಡೆ ಬರಬೇಡ ಅಂತ ಹೇಳಿರಲ್ಲ ನಾನು? ಅದು ಏನೋ ಸೌಂಡ್ ಆಯಿತು, ಅದಕ್ಕೆ ನೋಡೋಣ ಅಂತ ಬಂದೆ. ಬಂದರೆ ನೀವಿದ್ರಿ. ನಂಗೆ ಮಾತಾಡಿಸ್ಬೇಕೋ ಬೇಡವೋ ಅಂತ ಗೊತ್ತಾಗಲಿಲ್ಲ. ಒಳಗೆ ನಾನಾ? ಒಳಗೆ ಬಾ. ನಿನಗೆ ಯಾಕೆ ಈ ರೂಮ್ ಒಳಗೆ ಬರಬೇಡ ಅಂತ ಹೇಳ್ತೀನಿ ಗೊತ್ತಾ? ನನ್ನ ಜೀವನದಲ್ಲಿ ನಾನು ಇನ್ನೂ 100 ಮನೆ ಕಟ್ಬೋದು, ಆದರೆ ಈ ರೂಮ್ ಕೊಡೋ ನೆಮ್ಮದಿ ನನಗೆ ಯಾವ ಮನೆಯೂ ಕೊಡೋಲ್ಲ. ಯಾಕೆ ಗೊತ್ತಾ? ಈ ರೂಮು ಅಂತರ ನೆನಪಿಂದ ತುಂಬಿದೆ. ಇಲ್ಲಿರೋ ಪ್ರತಿಯೊಂದು ವಸ್ತುನೂ ಅಂತರನ ಬಗ್ಗೆ ಕಥೆ ಹೇಳುತ್ತೆ. ಅಂತರ ನನ್ನಿಂದ ದೂರ ಆದಮೇಲೆ ನಾನು ಅಂತರಂಗೋಸ್ಕರ ಬಳಸ್ತಿದ್ದ ವಸ್ತು, ಅಂತರ ಬಳಸ್ತಿದ್ದ ವಸ್ತು, ನನ್ನ ಅವಳ ಪ್ರೀತಿನ ಹೇಳುವಂಥ ಪ್ರತಿಯೊಂದು ವಸ್ತುನೂ ಇದರಲ್ಲಿ ಭದ್ರವಾಗಿಟ್ಟಿದ್ದೆ. ಆದರೆ ಯಾರೂ ಈ ರೂಮ್ ಒಳಗೆ ಬಂದು ನನ್ನ ಅಂತರ ಪ್ರೈವೇಟ್ ವಿಷಯನ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಯಾರು ಮಾಡಿದ್ರು? ಅಯ್ಯೋ ದೇವ್ರೆ, ಎಲ್ಲದಕ್ಕೂ ನಾನೇ ಕಾರಣ. ನೀವೆಷ್ಟು ನೋವು ಅನುಭವಿಸ್ತಾ ಇದ್ದೀರಾ. ಈ ಮನೆ ಎಷ್ಟು ಚಿಂತೆಯಲ್ಲಿದೆ. ಅಜ್ಜಿಗೆಲ್ಲ ನಾವು ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದೀವಿ. ಇದಕ್ಕೆಲ್ಲ ನನ್ನ ಎಡವಟ್ಟೆ ಕಾರಣ. ನಾನಿದನ್ನು ನಿಮಗೆ ಹೇಳ್ಕೊಳ್ಳೇಬೇಕು. ನಾನು ಹೇಳ್ಕೊಂಡ್ಮೇಲೆ ನೀವು ನನ್ನ ಉಳಿಸಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು.
ಆದರೆ ಮನಸ್ಸಲ್ಲಿ ತಪ್ಪು ಮಾಡಿರೋ ಭಾವನೆ ಇಟ್ಕೊಂಡು ನಾನು ನಿಮ್ಮ ಮುಂದೆ ಧೈರ್ಯವಾಗಿ ಮಾತಾಡೋಕ್ಕಾಗಲ್ಲ. ಆಗಿದ್ದಾಗಲಿ ಏನೇ ಆಗಲಿ ನಾನು ಇವತ್ತೆಲ್ಲ ಹೇಳ್ಕೊತೀನಿ. ಏಜೆ ಒಂದು ನಿಮಿಷ. ಎಲ್ಲ ಪ್ರೇಮಿಗಳು ಪ್ರಪಂಚದಲ್ಲಿ ಎಲ್ಲರೂ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಆಸೆ ಪಡ್ತಾರೆ. ಆದರೆ ನಾನು ಅಂತ ಹಾಗಿರಲಿಲ್ಲ. ಯಾಕೆ ಗೊತ್ತಾ? ನಾನು ಅಂತರ ಬಗ್ಗೆ ಮಾತಾಡ್ತಾ ಇದ್ದೆ, ಅಂತರ ನನ್ನ ಬಗ್ಗೆ ಮಾತಾಡ್ತಾ ಇದ್ಲು. ನಮ್ಮಿಬ್ರಿಗೆ ನಮಗೆ ನಾವೇ ಪ್ರಪಂಚ ಆಗೋಗಿದ್ವಿ. ಹೀಗಿತ್ತು ನಮ್ಮ ವಿಚಾರನ ಹೊರಗಾಕಿ ಅಂತರನ ಬಗ್ಗೆ 100 ಜನ 100 ಥರ ಮಾತಾಡೋ ಹಾಗೆ ಮಾಡಿದ್ದಾರೆ. ಯಾಕೆ ಹಾಗೆ ಮಾಡಿದ್ದಾರೆ? ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಬೆಳೆದು ಬಂದಿದ್ದೀನಿ ಅಂದರೆ ಈ ಹಾದಿಲಿ 108 ಅವಮಾನನ ಅನುಭವಿಸಿದ್ದೀನಿ, ಕಷ್ಟಗಳನ್ನ ತಡ್ಕೊಂಡಿದ್ದೀನಿ. ಯಾಕಂದರೆ ಇನ್ನು ಮುಂದೆ ಅದೇ ಥರ ಅವಮಾನ ಆಗಲಿ, ನಾನು ಗಳಿಸಿರೋದೆಲ್ಲ ಹೋಗಿ ಮತ್ತೆ 0 ಶುರು ಮಾಡ್ಬೇಕಾ ಮಾಡ್ತೀನಿ. ಆದರೆ ಅಂತರ ಬಗ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ನ ಜೀವನ ಎರಡನ್ನೂ ಅವಳ ಕಾಲಡಿಗಿಟ್ಟು ಅವಳ ಮಡಲಲ್ಲಿ ನೆಮ್ಮದಿಯಾಗಿದ್ದೆ. ಅಂತವಳು ನನ್ನ ಜೀವನದಿಂದ ಹೊರಟೋದ್ಲು. ಬರೀ ಅವಳ ನೆನಪಲ್ಲಿ ಜೀವನ ಕಳಿತಿರೋ ನನ್ನನ್ನು ಅಂತರನ್ ಕೊಂದಿದ್ದಾನೆ ಅಂತ ಹೇಳಿದ್ರೆ ನಾನು ಈ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿಲ್ಲ. ಅವಳಿರೋವರೆಗೂ ಅಭಿಯಾಗಿದ್ದು ನಾನು. ಅವಳು ಹೋದ್ಮೇಲೆ ಏಜೆ ಆದೆ. ನನ್ನನ್ನು ತಿದ್ದಿದವಳು ಅಂತರ, ನನ್ನನ್ನು ಕೈ ಹಿಡಿದು ನಡೆಸಿದವಳು ಅಂತರ, ನನ್ನ ಜೀವನದಲ್ಲಿ ಬಣ್ಣ ತುಂಬಿದವಳು ಅಂತರ. ನನಗೆಲ್ಲನೂ ಅಂತರನೇ. ಇದನ್ನೆಲ್ಲ ನಾನು ನಿನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಬಿಕಾಸ್ ನೀನು ಅಂತರ ಚಾಯ್ಸು. ನೀನು ಈ ಮನೆಗೆ ಬರಬೇಕು ಅಂತ ಅಂತರ ಆಯ್ಕೆ ಮಾಡಿದ್ದು. ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ. ನೀನು ಕೋರ್ಟಲ್ಲಿ ಒತ್ತಾಯ ಮಾಡೋದಕ್ಕೆ ನಾನು ಮಾತಾಡಿದೆ. ನಾನು ಮಾತಾಡಿದ್ದಕ್ಕೆ ಇವತ್ತು ಬೇಲ್ ಸಿಕ್ಕಿದೆ. ಬಟ್ ಇದನ್ನು ಇಲ್ಲಿಗೆ ಬಿಡಲ್ಲ. ಆ 2ನೇ CD ಎಲ್ಲಿದೆ ಅಂತ ನಾನು ಡೆಫಿನೆಟ್ಲಿ ಹುಡುಕ್ತೀನಿ. ನನ್ನ ಅಂತ ಪ್ರೀತಿ ಎಂಥದ್ದು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ. ಏಜೆ ಎಲ್ಲ ಒಳ್ಳೇದಾಗುತ್ತೆ, ನೀವು ಯೋಚನೆ ಮಾಡಬೇಡಿ. ನೀನೇನೋ ಹೇಳಬೇಕು ಅಂತ ಬಂದೆ? ಏನಿಲ್ಲ ಇದೆ, ತುಂಬ ಟೈಮ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಏಜೆ ಎಷ್ಟು ನೊಂದ್ಕೊಂಡಿದ್ದಾರೆ. ಅವ್ರು ಸ್ಟ್ರಿಕ್ಟು, ತಪ್ಪು ಮಾಡಿದ್ರೆ ಅವ್ರು ಮಾತ್ರ ಸುಮ್ಮನೆ ಬಿಡಲ್ಲ. ಅವ್ರು ತುಂಬ ಹೊರಟು ಅಂತ ತುಂಬ ಜನ ಮಾತಾಡ್ತಾರೆ, ಅದನ್ನು ನಾನು ನೋಡಿದ್ದೀನಿ. ಆದರೆ ಏಜೆಗೆ ಒಂದು ಮಗು ಮನಸ್ಸಿದೆ. ಆ ಮಗು ಪ್ರೀತಿನಷ್ಟೇ ಬಯಸುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನೆಂಥ ಪಾಪಿ, ಮಾಡಿರೋ ತಪ್ಪನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಏಜೆ ನಾನು ಮಾಡಿರೋ ತಪ್ಪನ್ನ ಒಂದ್ಸತಿ ಹೇಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಈಗ ಈ ಗಿಲ್ಟ್ ಫೀಲಲ್ಲಿ ನಾನು ಬದುಕ್ತೀನಿ. CD ಸಿಗಲಿಲ್ಲ ಅಂದರೆ ಏಜೆ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ರೋ ಅದೇ ಆಗ್ಬಿಡುತ್ತೆ. ಏನು ಮಾಡಲಿ?
ಲೀಲ, ಇಷ್ಟೊತ್ತಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಏನು ಮಾಡ್ತಿದೀಯಾ? ಅಜ್ಜಿ, ನೀವು ಇಷ್ಟೊತ್ತಲ್ಲಿ ಇಲ್ಲೇ ಯಾಕೆ ಬಂದ್ರಿ? ನಿದ್ದೆ ಬರಲಿಲ್ವಾ? ಸಂಪಾಗಿ ನಿದ್ದೆ ಬಂದಿತ್ತು. ಬಾಯಾರಿಕೆ ಆಯಿತು, ನೀರು ಕುಡಿಯೋಕ್ಕೆ ಅಂತ ಬಂದೆ. ಅದರಲ್ಲಿ ನೀನು ಯಾಕೆ ಇಷ್ಟೊತ್ತಲ್ಲಿ ಎದ್ದು ಕೂತಿದೀಯಾ? ನಾನು ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಅಜ್ಜಿ. ನೀನು ಸುಮ್ಮನೆ ಎಡವಟ್ಟು ಮಾಡ್ಬೋದು, ಆದ್ರೆ ಯೋಚನೆ ಮಾಡಲ್ಲ. ಅದೇನು ಅಂತ ಹೇಳು. ಅಜ್ಜಿ, ಏಜಿ ಎಷ್ಟು ಒಳ್ಳೆಯವರು. ಅವರು ಅಂತರಕ್ಕನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಹಾಗಿದ್ದವರು ಹಿಟ್ಲರ್ ಯಾಕಾದ್ರು? ಈ ಟ್ವಿಸ್ಟ್ ಹಿಂದೆ ಏನ್ ಕಾರಣ? ಇದ್ರ ಬಗ್ಗೆನೂ ಯೋಚನೆ ಮಾಡ್ತಿದ್ದೆ ಅಜ್ಜಿ. ಕೊನೆಗೂ ನಿಂಗೆ ಯೋಚನೆ ಬಂತಲ್ಲ ಸದ್ಯ. ನಾನು ತೀರ್ಥಯಾತ್ರೆಗೆ ಹೋದಾಗ ದೇವ್ರ ಹತ್ರ ಕೇಳ್ಕೊಂಡಿದ್ರೊಳಗೆ ಇದು ಒಂದು. ಲೀಲಾಗೆ ರಾಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಆಸೆ ಆಗಬೇಕು ಅಂತ. ನೀನು ಅವತ್ತು ಕತೆ ಕೇಳಿದ್ಯಲ್ಲ, ಅದು 1% ಅಲ್ಲ ಕಣೆ. ನೀನವತ್ತು ಫೋನಲ್ಲಿ ಅವನ ಕತೆ ಕೇಳಿದೆ, ಎಷ್ಟೊಂದು ಎಕ್ಸೈಟ್ ಆಗಿದೆ. ನಾನು ನನ್ನ ಕಣ್ಣಾರ ಅವನ ಪ್ರೀತಿ ನೋಡಿದ್ದೀನಿ ಗೊತ್ತಾ. ಅವನು ಎಂಥ ಪ್ರೇಮಿ ಗೊತ್ತಾ ನಿನಗೆ? ಜಗತ್ತೆಲ್ಲ ಹುಡುಕಿದ್ರು ಅವನಂಥ ಪ್ರೇಮಿ ಇನ್ನೊಬ್ಬ ಸಿಗೋದಿಲ್ಲ. ಅಂಥ ಮಾಸ್ಟರ್ ಪೀಸ್ ಅವನು. ಅಜ್ಜಿ, ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಪ್ಲೀಸ್ ಪ್ಲೀಸ್ ಫುಲ್ ಕತೆ ಹೇಳಿ ಪ್ಲೀಸ್ ಅಜ್ಜಿ. ಹೇಳೋಣಂತೆ. ಈಗ ಸದ್ಯಕ್ಕೆ ನೀ ಹೋಗಿ ಮಲಕ್ಕೋ. ನಾಳೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಬರಲಾ? ಅಜ್ಜಿ ಅಜ್ಜಿ, ನಾಳೆ ಬೆಳಗ್ಗೆವರೆಗೂ ಸರ್ಪ್ರೈಸ್ಗೋಸ್ಕರ ಕಾಯ್ತಾ ಇರೋ. ಬಾಯ್.